ನಮಸ್ಕಾರ ಸ್ನೇಹಿತರೆ. ಸಾವಿರಾರು ಶಿವಲಿಂಗಗಳು ಒಂದೇ ಸ್ಥಳದಲ್ಲಿ ಪ್ರಕೃತಿಯ ಸೌಂದರ್ಯದೊಂದಿಗೆ ನದಿಯ ಮಧ್ಯದಲ್ಲಿ ಇರುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಹೌದು, ಇದೇ ಆ ಪ್ರಕೃತಿ ಮತ್ತು ಭಕ್ತಿ ಒಂದಾಗಿರುವ ಅದ್ಭುತ ಸ್ಥಳ ಸಹಸ್ರಲಿಂಗ. ಇಲ್ಲಿ ಫ್ರೀ ಎಂಟ್ರಿ ಇದೆ, ಆದರೆ ಕಾರ್ ಪಾರ್ಕಿಂಗಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪಾರ್ಕಿಂಗಿಂದ ಸ್ಟೆಪ್ ಇಳ್ಕೊಂಡು ನದಿಯ ಹತ್ತಿರಕ್ಕೆ ಹೋಗಬೇಕು. ಈಗ ನೀರು ಕಡಿಮೆ ಇರುವ ಕಾರಣ ಹೋಗುವಾಗಲೇ ಮೇಲಿಂದನೇ ಶಿವಲಿಂಗಗಳು ಚೆನ್ನಾಗಿ ಕಾಣಿಸ್ತದೆ. ಸಹಸ್ರಲಿಂಗವು ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಇದು ಶಾಲ್ಮಲಾ ನದಿಯ ತೀರದಲ್ಲಿ ಕಂಡುಬರುವ ವಿಶಿಷ್ಟವಾದ ತೆರೆದ ಶಿವಾಲಯವಾಗಿದೆ. ಈ ನದಿಯಲ್ಲಿ ಮತ್ತು ಅದರ ದಡದಲ್ಲಿರುವ ಬಂಡೆಗಳ ಮೇಲೆ ಸುಮಾರು 1,000 ಲಿಂಗಗಳನ್ನು ಕೆತ್ತಿರುವ ಸ್ಥಳವೆಂದು ಪ್ರಸಿದ್ಧವಾಗಿದೆ. ಇದರಿಂದಾಗಿಯೇ ಇಲ್ಲಿಗೆ ಸಹಸ್ರಲಿಂಗವೆಂದು ಕರೆಯಲಾಗುತ್ತದೆ. ಇಲ್ಲಿ ಯಾವುದೇ ಪ್ರತ್ಯೇಕ ದೇವಸ್ಥಾನ ಇಲ್ಲ. ಈ ಹೊಳೆಯಲ್ಲಿರುವ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಪೂಜೆ ಮಾಡಲಿಕ್ಕೆ ಪುರೋಹಿತರು ಇರ್ತಾರೆ. ನಮಗೆ ಏನಾದರೂ ಪೂಜೆ ಮಾಡಲಿಕ್ಕೆ ಇದ್ದರೆ ಮಾಡಬಹುದು. ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು ಮಹಾಶಿವರಾತ್ರಿಯ ಸಮಯದಲ್ಲಿ ಹೆಚ್ಚಿನ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇಲ್ಲಿಗೆ ಭೇಟಿ ನೀಡಲು ಅಕ್ಟೋಬರಿಂದ ಮಾರ್ಚ್ ಉತ್ತಮ ಸಮಯ. ಹಾಗೂ ನೀರು ಕಡಿಮೆ ಇರುವ ಸಮಯದಲ್ಲಿ ಬಂದರೆ ಶಿವಲಿಂಗಗಳು ಚೆನ್ನಾಗಿ ಕಾಣಿಸುತ್ತದೆ. ಈ ಟೈಮಲ್ಲಿ ಬಂದರೆ ನೀರಿಗೆ ಇಳಿಬಹುದು ಕೂಡ. ಎಲ್ಲಿ ನೋಡಿದ್ರೂ ಎಲ್ಲ ಬಂಡೆಗಳ ಮೇಲೆ ಕೂಡ ಶಿವಲಿಂಗಗಳನ್ನು ನೋಡಬಹುದು. ಇಲ್ಲಿ ಬೇರೆ ದೇವಸ್ಥಾನಗಳ ಹಾಗೆ ಯಾವುದೇ ಕ್ಯೂ ಇರುವುದಿಲ್ಲ. ಆರಾಮಾಗಿ ಬಂದು ನೋಡಿಕೊಂಡು ಹೋಗಬಹುದು. ಇತಿಹಾಸದ ಪ್ರಕಾರ ಇದು 1678 ಮತ್ತು 1718 ನಡುವೆ ರಾಜ ಸದಾಶಿವರಾಯರಿಂದ ಸ್ಥಾಪಿಸಲ್ಪಟ್ಟಿತು. ಈ ಲಿಂಗಗಳ ವಿಶಿಷ್ಟತೆ ಎಂದರೆ ಪ್ರತಿಯೊಂದು ಲಿಂಗದ ಮುಂದೆ ನಂದಿಯ ಕೆತ್ತನೆಯನ್ನು ಹೊಂದಿದೆ. ಅವುಗಳಲ್ಲಿ ದೊಡ್ಡದು ಸುಮಾರು 6 ಅಡಿ ಎತ್ತರ ಮತ್ತು 12 ಅಡಿ ಉದ್ದ ಇದೆಯಂತೆ. ಹಾಗೂ ನದಿಯ ಬದಿಯಲ್ಲಿರುವ ಕೆಲವು ದೊಡ್ಡ ಬಂಡೆಗಳಲ್ಲಿ ಪೌರಾಣಿಕ ಕಥೆಗಳ ಕೆತ್ತನೆಗಳಿವೆ. ಇನ್ನೊಂದು ಕಥೆಯ ಪ್ರಕಾರ ರಾಜನೊಬ್ಬನು ಸಂತಾನಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡಿ 1000 ಶಿವಲಿಂಗಗಳನ್ನು ನಿರ್ಮಿಸಿದ್ದಾನೆ ಎಂಬ ನಂಬಿಕೆಯೂ ಇದೆ. ಇಲ್ಲಿನ ಇನ್ನೊಂದು ಸ್ಪೆಷಲ್ ಅಂದರೆ ಪೆಡಿಕ್ಯೂರ್.
ಇಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಇದ್ದರೆ ತುಂಬ ಮೀನುಗಳು ಬಂದು ಕಾಲಿಗೆ ಕಚ್ಚುತ್ತಾ ಇರ್ತವೆ. ಪಾರ್ಕಿಂಗ್ ಹತ್ತಿರ ಒಂದು ಹೋಟೆಲ್ ಉಂಟು. ಇದು ಈಗ ಕ್ಲೋಸ್ ಆಗಿದೆ. ಇಲ್ಲಿಯೇ ಪಕ್ಕದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಉಂಟು. ಇಲ್ಲಿ ಒಳ್ಳೆ ವ್ಯೂ ಸಿಗ್ತದೆ. ಸ್ನೇಹಿತರೆ, ಖಂಡಿತವಾಗಿಯೂ ಇದು ಭೇಟಿ ನೀಡಬೇಕಾದ ಅದ್ಭುತ ಸ್ಥಳ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮತ್ತಷ್ಟು ಟ್ರಾವೆಲ್ ವಿಡಿಯೋಗಳಿಗಾಗಿ ನಮ್ಮ ಜೊತೆಯಲ್ಲಿರಿ. ಧನ್ಯವಾದಗಳು.